ಅಂಜಿಕ್ ಬರತೈತಿ. ಅದಕ್ಕ ಮೈಕ್ ಇಲ್ಲ ಹೇಳ್ತಾನೆ ಸ್ವಲ್ಪ ಕೇಳಿಸ್ಕೊರಿ. ಫಸ್ಟಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ನಾನುಡಿಯಂತೆ ಮೊದಲಿಗೆ ಗ್ರಾಮ ದೇವತೆಯಾದ ಶ್ರೀ ಅಪ್ಪಯ್ಯ ಮಹಾಸ್ವಾಮಿ ಹಾಗೂ ಮಾಣಿಪ್ರಭು ದೇವರನ್ನು ನನ್ನ ಮನದಾಳದಲ್ಲಿ ನೆನೆಯುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಎಲ್ಲ ಗುರುಗಳು ಹಾಗೂ ಗುರುಮಾತೆಯರಿಗೆ ಹಾಗೂ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಈಗ ನಾವು ಇಲ್ಲಿ ಸೇರತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಇವತ್ತು ನಮ್ಮ 10th ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಅಂದ್ರೆ ನಾವು ಸ್ವಲ್ಪ 14 ದಿವಸ ಒಳಗೆ ಏನು ಹೋಗ್ತೀವಿ ಬಿಟ್ಟ ಬೇರೆ ಸ್ಕೂಲಿಗೆ ಹೋಗ್ತೀವಿ. ಆ ಕಾರಣ ಸರ್ಗಳ ನಮ್ಮ ಅನಿಸಿಕೆಯನ್ನ ತಿಳ್ಕೊಳಕ ನಾವು ಇಷ್ಟು ವರ್ಷ ಸ್ಕೂಲ್ ಒಳಗೆ ಅದೀವಂದ್ರೆ ಏನಾದ್ರೂ ಸ್ವಲ್ಪ ಭಾವನೆಗಳು ಇರ್ಬೇಕಲ್ಲ ಸ್ಕೂಲ್ದ. ಅದಕ್ಕೆ ನಮ್ಮ ಭಾವನೆಗಳು ತಿಳ್ಕೊಳಕ ಇವತ್ತು ಅವ್ರು ಎಸ್ಸೆ ಟು ಎಕ್ಸಾಮ್ ಅದಾವ ಅಂದ್ರೆ ಮಧ್ಯಾಹ್ನ ನಮ್ಗೆ ಫೀಡ್ ವೇಸ್ಟ್ ಮಾಡಿ ನಮ್ಗೋಸ್ಕರ ನಮ್ಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಯಾರ. ಅದಕ್ಕೆ ನಾನು ಸಂತೋಷನೂ ಆಗತೈತಿ. ಹಾಗ ಇಲ್ಲಿ ಬಂದು ಮಾತಾಡತ್ತೀವಿ ಅಂದ್ರೆ ಹಿಂಗೆ ಹೋಗ್ತೀವಿ ಅಂತ ಹೇಳಿ ನಮ್ಗೆ ದುಃಖನೂ ಆಗತೈತಿ. ಅದಕ್ಕೆ ನಾ ಫಸ್ಟಿಗೆ ಹೇಳ್ಬೇಕಂದ್ರೆ ನಾನು ಈ ಸ್ಕೂಲಿಗೆ ಬಂದಿದ್ದು 8th ಇಂದ 10th ತನಕ ನಾ ಸ್ಕೂಲ್ ಒಳಗೆ ಕಲ್ತೀನಿ. ಅಲ್ಲಿ ಇಲ್ಲಿ ತನಕ ನಾ ಸ್ಕೂಲ್ನಾಗ ಯಾವ್ಯಾವ ರೀತಿ ನನ್ನ ಈ ಸ್ಕೂಲ್ಗೆ ನನಗೆ ಬಾಂಧವ್ಯ ಐತೆ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ. ಫಸ್ಟ್ ನಾನು ಹೇಳ್ಬೇಕಂದ್ರೆ ಕದಮ್ ನಾನು ಫಸ್ಟ್ ಸ್ಕೂಲಿಗೆ ಬಂದಿನಂತೆ 8th ಕದ್ದಾಗ ನನಗೆ ಆದರ್ ಸ್ಕೂಲ್ ಬರಕ್ಕೆ ಕಲಿಕೆ ಆಗ್ತಿತ್ತಂದ್ರೆ ಕದಮ್ ಸರ್ ಎಲ್ಲರೂ ಹೇಳ್ತಿದ್ರು ಆದರ್ ಸ್ಕೂಲಿಗೆ ಬರಕ ಕದಮ್ ಸರ್ ಹೊಡಿತಾರ ಬಡಿತಾರ ಬರ್ರಿ ಯಾವಾಗ ನೋಡ್ರು ಕ್ವಶನ್ ಕೇಳ್ತಾರೋ ಸಿಕ್ತಿದ್ ಕ್ವಶನ್ ಕೇಳ್ತಾರೋ ಬರ್ಲಿಲ್ಲ ಅಂದ್ರೆ ಎಲ್ಲರೂ ಮೋಸ ಮಾಡ್ತಾರ. ಬಟ್ ನನಗೆ 10th ಬಂದಾಗ ಗೊತ್ತಾಗಿದ್ದು ಕದಮ್ ಸರ್ ಹೆಂಗಂತ ಹೇಳಿ. ಕದಮ್ ಸರ್ ಅನ್ನೋದು ನನಗೊಂದು ಹೆಮ್ಮೆ ಅನಿಸ್ತಿತ್ತು. ಕದಮ್ ಸರ್ ಹೇಳ್ಬೇಕಂದ್ರೆ ಯಾಕಂದ್ರೆ ನನ್ನ ಜೀವನದೊಳಗೆ ನಾ ಯಾವತ್ತಾದ್ರೂ ನನಗೆ ಒಳ್ಳೆ ಬೆಸ್ಟ್ ಸರ್ ಅಂತ ಹೇಳಿ ಅನ್ಕೊಂಡಿದ್ರೆ ನಾನು ಕದಮ್ ಸರ್ ಅಂತ ಹೇಳ್ತೀನಿ. ಹಂಗಾಗಿ ನಮಗ್ ಜೀವನ ಒಳಗ್ ನಾ ಇಷ್ಟು ವರ್ಷ ತನ ನಾ ಇಲ್ಲಿ ಬಂದ ಅಂದ್ರೆ ನಾ ಯಾವತ್ತೂ ಏನ್ ಹೇಳ್ಬೇಕಂದ್ರೆ ನನ್ ಧೈರ್ಯ ಇರ್ತಿದ್ದಿಲ್ಲ. ನನಗ ಯಾವ್ದೋ ಒಂದು ಏನಾದ್ರೂ ಮಾತಾಡ್ಬೇಕಿತ್ತಂದ್ರೆ ನನಗ ಒಂಥರ ಬಹಳ ಮುಷ್ಕರ ಆಗ್ತಿಲ್ಲ. ಬಟ್ ಕದಮ್ ಸರ್ ಹೇಳ್ತಾರ ಕಾಂಪಿಟೇಷನ್ ಲೆವೆಲ್ ಬಹಳ ಮುಂದೆ ಐತಿ, ಯಾಕೆ ಹಿಂದುಳಾಕತ್ತೀರಿ. ನಾವ್ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ನಾವ್ ಕದಮ್ ಸರ್ ಹೆಂಗ್ ಮಾಡ್ತಾರೆ ಗೊತ್ತೇ ನಾವು ಬೈತಾರ. ಆದ್ರೆ ಎದಕ್ಕ ನಾವು ಇನ್ನ ಮುಂದೆ ಬರ್ಬೇಕಂತ ಹೇಳಿ. ಹಂಗ ಕದಮ್ ಸರ್ ಹೇಳುವಂತ ಗ್ರಾಮರ್ ಅಂದ್ರೆ ನನಗೆ ಈಗ ಅನ್ಸು ಮಟ್ಟಿಗೆ ಅಂದ್ರೆ ನಾನು ಪದವಿ ಮುಗಿಸುತ್ತಾನ ನಾ ಕದಮ್ ಸರ್ ಗ್ರಾಮರ್ ಅಂತೂ ಮರ್ಯಾಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರ ಗ್ರಾಮರ್ ಅನ್ನೋದು ಹಂಗ್ ಫಿಟ್ ಒಂದ್ಸಲ ಹೇಳ್ರೆ ಮುಗಿತು ಅದು ಬರುತ್ತಾನ ಫಿಟ್ ಮಾಡಬೇಕು ಅಂದಾಗ ಮಾತ್ರ ಅವ್ರು ಸುಮ್ಮನೆ ಬರಿಲ್ಲ ಅಂದ್ರ ಅವರು ಹಂಗ ಸ್ವಲ್ಪ ಅವ್ರದ್ದು ರಿಯಾಕ್ಟ್ ಚೇಂಜ್ ಆಗ್ಬಿಡ್ತೈತಿ. ಇನ್ನೊಂದ ನನ್ಗೆ ಏನ್ ಆಗ್ತಿತ್ತು ಫಸ್ಟ್ ಕದಮ್ ಸರ್ ನೋಡ ನಾಗರ ಹಾವ ನೆಗ್ಗಿನ ಮುಳಂಗ್ ನೆನಪಾಗ್ತಿತ್ತು. ಅವ್ರು ಹಂಗಿದ್ರ ಆಗ 8th to 9th ಅಂದ್ರ ಕದಮ್ ಸರ್ ಭಯ ಆಗ್ತಿತ್ತು. 10th ಬಂದ್ ಕೂಡಲೇ ನನ್ ಕದಮ್ ಸರ್ ಅಂದ್ರೆ ಅವ್ರೊಂಥರ ನನ್ನ ಹಿಂದಿನ ಒಂದು ಏನಂತಾರ ನಂದೊಂದು ಸಾಧನೆ ಅನ್ಕೋತೀನಿ ನಾ ಕದಮ್ ಸರ್ ಬಗ್ಗೆ ಹೇಳಕ್. ಇನ್ನಾದ್ರೂ ಕದಮ್ ಸರ್ ಬಗ್ಗೆ ಹೇಳಕ್ ಸಾಲೋದಿಲ್ಲ ಮಾತುಗಳು. ಯಾಕಂದ್ರ ಅವ್ರ ಬಗ್ಗೆ ಮಾತಾಡೋದು ಭಾಳ ಐತಿ. ನಾದ್ರೂ ನಂದಿನ ಪದವಿ ಮುಗಿಸ್ಮೇಲೆ ಕದಮ್ ಸರ್ ಬಗ್ಗೆ ಒಂದು ಹಿಸ್ಟ್ರಿ ಬರ್ಬೇಕಂತ ಅನ್ಕೊಂಡಿನಿ. ಯಾಕಂದ್ರೆ ಭಾಳ ಯಾಕಂದ್ರೆ ನೀವು ನೆನ್ಪಿಟ್ಕೋರಿ ನಂದೆಲ್ಲ ಸ್ಕೂಲ್ ಮುಗಿದ್ಮೇಲೆ ನಾ ಕದಮ್ ಸರ್ ಬಗ್ಗೆ ಒಂದು ಬುಕ್ ಬರೆದು ನಿಮ್ ಸ್ಕೂಲ್ ಒಳಗನ ಅದನ್ನ ಫಸ್ಟ್ ನಾ ಕೊಡ್ತೀನಿ. ಇದಂದ್ರೂ ಇದು ನೀವು ವಿಡಿಯೋ ಮಾಡಿ ಇಟ್ಕೋರಿ. ಅಪ್ಪು ಸರ್ ಬಗ್ಗೆ ಹೇಳ್ಬೇಕಿತ್ತು ಫಸ್ಟ್. ಅದು ನಮ್ಮ ಕದಮ್ ಸರ್ ಬಗ್ಗೆ ಜೊತೆ ಹೇಳಕತ್ತೀನಿ. ಅಪ್ಪು ಸರ್ ಹೇಳ್ಬೇಕಂದ್ರೆ ನಾವು ಇಷ್ಟು ಚೆನ್ನಾಗಿ ಸ್ಕೂಲ್ ಒಳಗೆ ಶಿಕ್ಷಣ ಕಲಿಯಕತ್ತೀವಿ ಅಂದ್ರೆ ತಳಪೈ ಅಪ್ಪು ಸರ್. ಅವ್ರಿಗೆಲ್ಲರೂ ಜೋರಾಗಿ ಒಂದು ಚಪ್ಪಾಳೆ ಹಾಕಿ ಅವ್ರ